ಭಾರತದ ಈ ಒಂದು ಏರ್ ಸ್ಟ್ರೈಕ್ ಬೆನ್ನಲ್ಲೇ ಪಾಕ್ನಿಂದ ಕಿರಿಕ್ ಕೂಡ ಆಗಿದೆ. ಗಡಿ ದಾಟಲು ವಿಫಲ ಯತ್ನವನ್ನ ಮಾಡಿದೆ ಭಾರತ. ಈಗ ಪಾಕಿಸ್ತಾನ ಈಗಾಗಲೇ ಗಡಿ ದಾಟಲು ವಿಫಲ ಯತ್ನವನ್ನ ಮಾಡಿದೆ. ಪಾಕ್ ಸೇನೆಗೆ ತಕ್ಕ ಉತ್ತರವನ್ನ ಕೊಟ್ಟಿದೆ ಬಿಎಸ್ಎಫ್. ಭಾರತದ ಏರ್ ಸ್ಟ್ರೈಕ್ ಬೆನ್ನಲ್ಲೇ ಪಾಕ್ನಿಂದ ಕಿರಿಕ್ ಆಗಿದ್ದು ಗಡಿ ದಾಟಲು ವಿಫಲ ಯತ್ನವನ್ನ ಪಾಕಿಸ್ತಾನ ಮಾಡಿದೆ. ಪಾಕ್ ಸೇನೆಗೆ ಆ ಸಂದರ್ಭದಲ್ಲಿ ತಕ್ಕ ಉತ್ತರವನ್ನ ಕೊಟ್ಟಿದೆ ಬಿಎಸ್ಎಫ್. ಜಮ್ಮುವಿನ ಕನಚಾಕ್ನಲ್ಲಿ ಬಿಎಸ್ಎಫ್ ಕಾರ್ಯಾಚರಣೆಯನ್ನ ಮಾಡಿದ್ದು ಪಾಕ್ ಸೇನೆಯ ಓರ್ವ ರೇಂಜರ್ ಇದರಲ್ಲಿ ಸಾವನ್ನಪ್ಪಿದ್ದಾರೆ. ಪಾಕ್ನ ಮತ್ತೊಬ್ಬ ಸೈನಿಕ ಇದರಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಜಮ್ಮುವಿನ ಕನಚಾಕಲ್ಲಿ ಬಿಎಸ್ಎಫ್ ಕಾರ್ಯಾಚರಣೆ ಕೂಡ ನಡೆಸಿದೆ. ಪಾಕ್ ಸೇನೆಯ ಓರ್ವ ರೇಂಜರ್ ಇದರಲ್ಲಿ ಸಾವನ್ನಪ್ಪಿದ್ದಾರೆ. ಬೆನ್ನಲ್ಲೇ ಪಾಕ್ ಮತ್ತೆ ಕಿರಿಕನ್ನ ಆರಂಭ ಮಾಡಿದೆ. ಗಡಿ ದಾಟೋದಕ್ಕೆ ವಿಫಲ ಯತ್ನವನ್ನ ಈಗ ಪಾಕಿಸ್ತಾನ ಮಾಡ್ತಾ ಇದ್ದು ಈ ಸಂದರ್ಭದಲ್ಲಿ ಪಾಕ್ ಸೇನೆಗೆ ತಕ್ಕ ಪ್ರತ್ಯುತ್ತರವನ್ನ ಕೊಟ್ಟಿದ್ದಾರೆ ಬಿಎಸ್ಎಫ್ ನವರು. ಈಗಾಗಲೇ ಜಮ್ಮುವಿನ ಕನಚಾಕಲ್ಲಿ ಬಿಎಸ್ಎಫ್ ಕಾರ್ಯಾಚರಣೆಯನ್ನ ಕೂಡ ಮಾಡಿದೆ. ಪಾಕ್ ಸೇನೆಯ ಓರ್ವ ರೇಂಜರ್ ಈ ಒಂದು ದಾಳಿಯಲ್ಲಿ ಸಾವನ್ನಪ್ಪಿದ್ದು ಪಾಕ್ನ ಮತ್ತೊಬ್ಬ ಸೈನಿಕ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇಂಡೋ ಪಾಕ್ ಗಡಿಯಲ್ಲಿ ಭದ್ರತೆಯ ಪರಿಶೀಲನೆಯನ್ನ ಕೂಡ ನಡೆಸಲಾಗ್ತಾ ಇದೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಈಗಾಗಲೇ ಸೇನಾ ಮುಖ್ಯಸ್ಥರ ಜೊತೆ ಈಗಾಗಲೇ ದೋವಲ್ನ ಗಡಿಯನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಏರ್ ಚೀಫ್ ಮಾರ್ಷಲ್ ಜೊತೆ ಗಡಿ ಪರಿಶೀಲನೆಯನ್ನ ಮಾಡ್ತಾ ಇದ್ದು ಮುಂದಿನ ಕ್ರಮಗಳ ಬಗ್ಗೆ ಕೂಡ ದೋವಲ್ ಚರ್ಚೆಯನ್ನ ಮಾಡಿದ್ದಾರೆ. ಸೇನಾ ಮುಖ್ಯಸ್ಥರ ಜೊತೆ ದೋವಲ್ ಈಗಾಗಲೇ ಇದರ ಬಗ್ಗೆ ಚರ್ಚೆಯನ್ನ ಕೂಡ ಮಾಡಿದ್ದಾರೆ. ಏರ್ ಚೀಫ್ ಮಾರ್ಷಲ್ಗಳ ಜೊತೆ ಗಡಿ ಪರಿಶೀಲನೆಯನ್ನ ಕೂಡ ಮಾಡಿದ್ದಾರೆ. ಮುಂದಿನ ಕ್ರಮಗಳೇನೇನೋ ಆಗ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ದೋವಲ್ ಚರ್ಚೆಯನ್ನ ಮಾಡಿದ್ದು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಈಗಾಗಲೇ ಮಾರ್ಷಲ್ಗಳ ಜೊತೆ ಏರ್ ಚೀಫ್ ಮಾರ್ಷಲ್ಗಳ ಜೊತೆ ಗಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಮುಂದಿನ ಕ್ರಮಗಳು ಏನೇನು ಆಗ್ಬೇಕಾಗತ್ತೆ, ಒಂದು ವೇಳೆ ಮತ್ತೆ ಪಾಕ್ ಕೌಂಟರ್ ಅಟ್ಯಾಕ್ ಮಾಡುವ ಸಾಧ್ಯತೆ ಇದೆಯಾ, ಮಾಡಿದ್ರೆ ನಾವು ಯಾವ ರೀತಿಯಾಗಿ ಪ್ರತ್ಯುತ್ತರವನ್ನ ನೀಡಬೇಕಾಗತ್ತೆ, ಇವೆಲ್ಲದರ ಬಗ್ಗೆ ಸೇನಾ ಮುಖ್ಯಸ್ಥರುಗಳ ಜೊತೆ ದೋವಲ್ ಗಡಿ ಪರಿಶೀಲನೆಯನ್ನ ಮಾಡಿದ್ದಾರೆ, ಚರ್ಚೆಯನ್ನ ಮಾಡಿದ್ದಾರೆ. ಇಂಡೋ ಪಾಕ್ ಗಡಿಯಲ್ಲಿ ಭದ್ರತೆಯ ಪರಿಶೀಲನೆಯನ್ನ ನಡೆಸಿದ್ದಾರೆ. ದೇಶ ಸೇರಿದಂತೆ ಇಡೀ ಒಂದು ರಾಜ್ಯಾದ್ಯಂತ ಈ ಒಂದು ಏರ್ ಸ್ಟ್ರೈಕ್ ನ ಸಂಭ್ರಮಾಚರಣೆಯನ್ನ ನಾವು ಕಾಣಬಹುದು. ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದಕ್ಕೆ ಈಗಾಗಲೇ ಜೈಕಾರವನ್ನ ಹಾಕಲಾಗ್ತಾ ಇದೆ. ಮೋದಿ ಹಾಗೂ ಸೇನೆಗೆ ಇಡೀ ರಾಜ್ಯ ಸೇರಿದಂತೆ ಇಡೀ ದೇಶಾದ್ಯಂತ ಈಗ ಸಂಭ್ರಮಾಚರಣೆಯಲ್ಲಿ ಮುಳುಗಿದೆ. ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದಕ್ಕೆ ಈಗಾಗಲೇ ಜೈಕಾರಗಳು ಘೋಷಣೆಗಳು ಕೂಡ ಕೇಳಿ ಬರ್ತಾ ಇದೆ. ಮೋದಿ ಹಾಗೂ ಸೇನೆಗೆ ಈಗ ಜೈಕಾರದ ಸಂಭ್ರಮವನ್ನ ಮಾಡಲಾಗ್ತಾ ಇದೆ. ದೇಶ ಸೇರಿದಂತೆ ರಾಜ್ಯದಲ್ಲೂ ಕೂಡ ಸಂಭ್ರಮಾಚರಣೆ ಈಗ ಆಗ್ತಾ ಇದೆ. ಬಿಜೆಪಿ ಹಿಂದೂ ಪರ ಸಂಘಟನೆಗಳು ಹರ್ಷವನ್ನ ವ್ಯಕ್ತಪಡಿಸಿವೆ. ಸೇನಾ ಕಾರ್ಯಾಚರಣೆಗೆ ಎಲ್ಲಾ ಕಡೆ ಸಂಭ್ರಮ ಈಗ ಇದ್ದು ದೆಹಲಿ, ಬೆಂಗಳೂರು, ಹುಬ್ಬಳ್ಳಿಯಲ್ಲೂ ಕೂಡ ಸಡಗರ ಸಂಭ್ರಮ ಎದ್ದು ಕಾಣ್ತಾ ಇದೆ. ಪಾಕ್ ನೆಲದಲ್ಲೇ 200ರಿಂದ 300 ಉಗ್ರರ ಸಂಹಾರ ಮಾಡಿದಂತಹ ನಮ್ಮ ಏರ್ ಸ್ಟ್ರೈಕ್ ಬಗ್ಗೆ ಈಗ ಇಡೀ ದೇಶವೇ ಸಂಭ್ರಮ ಪಡ್ತಾ ಇದೆ, ಖುಷಿ ಪಡ್ತಾ ಇದೆ, ಜೈಕಾರಗಳು ಮೊಳಗ್ತಾ ಇದೆ, ಘೋಷಣೆಗಳನ್ನ ಕೂಗಲಾಗ್ತಾ ಇದೆ, ಪಟಾಕಿ ಸಿಡಿಸಿ ಸಂಭ್ರಮವನ್ನ ಪಡಲಾಗ್ತಾ ಇದೆ, ಹರ್ಷವನ್ನ ವ್ಯಕ್ತಪಡಿಸಲಾಗ್ತಾ ಇದೆ.